ಇದರಲ್ಲಿ ಒಂದು ಡೂಪ್ಲಿಕೇಟು ಒಂದು ಒರಿಜಿನಲ್. ಒಂದು ರೇಟ್ 10,000, ಇನ್ನೊಂದು ರೇಟ್ 50 ಲಕ್ಷ. ಆಪರೇಷನ್ ಪಾನ್ ಬ್ರೋಕರ್ ಪೂಕ್ಲಾಲಾ ಜೈನ್ ಸ್ಟಾರ್ಟ್. ನಮಸ್ಕಾರ ಸೇಠ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹೌದು, ಏನ್ ಸಮಾಚಾರ, ಏನ್ ಬೇಕಿತ್ತು? ಅದು ನಮ್ಮ ಅಜ್ಜಿ ಮೈಸೂರು ಮಹಾರಾಜರ ಹತ್ರ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಖುಷಿ ಆಗ್ಬಿಟ್ಟು 50-60 ಲಕ್ಷ ಬೆಲೆ ಬಾಳೋ ಈ ನೆಕ್ಲೆಸ್ ನ ಗಿಫ್ಟ್ ಆಗಿ ಕೊಟ್ರು. ನಿಮ್ಮ ಹತ್ರ ಆಡಾಡೋಣ. 50-60 ಲಕ್ಷನಾ? ನಿಮ್ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿ ಮಾಡಿ ಸರ್. ಚೆಕ್ ಮಾಡಿ, ಕರೆಕ್ಟ್ ಚೆಕ್ ಮಾಡಿ. ಮಿಸ್ಟರ್ ಸೀನು, ನೀವು ತಂದಿರೋ ಮ್ಯಾಟರ್ ಏನು ಚೆನ್ನಾಗೇ ಇದೆ, ಆದ್ರೆ ಇದಕ್ಕೆ ನೀವು ಕೇಳಿದಷ್ಟು ಅಮೌಂಟ್ ನಾನು ಕೊಡೋದಕ್ಕಾಗೋದಿಲ್ಲ. ಒಂದು 15-17 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ. ತಿಂಗಳಿಗೆ 2 ಲಕ್ಷ ಬಡ್ಡಿ. ಓಕೆನಾ? ನೋಡಿ, 35 ಲಕ್ಷ ಕೊಟ್ಬಿಡಿ. ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ, ನೀವೇ ಇಟ್ಕೊಂಡ್ಬಿಡಿ. ತಮ್ಮಾಜಿ, ಗುಲ್ಜಾರ್ ಖಾನ್ ಪಿಕ್ಚರ್ಗೆ ಸಲ್ಮಾನ್ ಖಾನ್ ಪಿಕ್ಚರ್ ರೇಟ್ ಕೇಳಿದ್ರೆ ಹೆಂಗಿಟ್ಟೆ ತಮ್ಮ? ನೋಡು, ಇದಕ್ಕೆ 18 ಲಕ್ಷ ಕೊಡ್ತೀನಿ. 1.90. ಓಕೆ? ಬೇಡ ಬಿಡಿ ಸೇಟುಜಿ, ನಮಗೂ ನಿಮ್ಗೇನೋ ಸೆಟ್ ಆಗ್ತಾ ಇಲ್ಲ. ನಾನೇನೋ ದೊಡ್ಡ ಸೇಟು, ದೊಡ್ಡದಾಗಿ ದುಡ್ಡು ಕೊಡ್ತಾರೆ ಅಂತ ಬಂದೆ. ನೀವು ನೋಡ್ರೆ ಈ ತರ ಮಾತಾಡ್ತೀರಾ. ಹಂಗೆ ಹೋಗು. ಬೇರೆ ಯಾರನ್ನಾರ ಎಲ್ಲಿ ಅಂತ ಹೋಗ್ಲಪ್ಪ ಇವಾಗ. ಸೇಟುಜಿ ಹೇಳ್ತಮ್ಮಾಜಿ, ನನಗೂ ಏನು ಮಾಡಕ್ಕಾಗಲ್ಲ, ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಅರ್ಜೆಂಟ್ ನಂಗೆ ದುಡ್ಡು ಬೇಕಾಗಿದೆ. ಹೋಗ್ಲಿ, ನಿಮ್ಮ ಹತ್ರನೇ ಇಟ್ಬಿಡ್ತೀನಿ. ನಮ್ಮವರೇ ಅಲ್ವಾ ನೀವು? ಕೊನೆಯದಾಗ ಎಷ್ಟು ಕೊಡ್ತೀರಾ ಹೇಳಿ? ಲಾಸ್ಟ್ ರೇಟ್ 20, 1.90. 20 ಲಕ್ಷ ತಗೊಳ್ಳಿ. ಇದ್ರ ಅಜ್ಜಿ ಹೋದ್ರೋಯ್ತು ನಮ್ಮ ಅಜ್ಜಿ ನೆಕ್ಲೆಸ್. ಈಸ್ಕೊಂಡಿರೋ ಈ ದುಡ್ಡಿಗೆ ತಿಂಗಳು ಬಡ್ಡಿ ಕಟ್ಟೋಷ್ಟೊತ್ತಿಗೆ ಇವನ್ ಚಡ್ಡಿನೇ ಹರಿದೋಗುತ್ತೆ. ಇನ್ನು ಅಸಲಲ್ಲಿ ಟಾಪಿನೇ ಆಗುತ್ತೆ. ವಾವ್ ಅಂಕಲ್, ಎಷ್ಟ್ ಚೆನ್ನಾಗಿದೆ ಈ ನೆಕ್ಲೆಸ್. ಅಯ್ಯೋ, ಆ ನೆಕ್ಲೆಸ್ 5,000 ರೂಪಾಯಿ ಬೆಲೆ ಬಾಳಲ್ಲಮ್ಮ. ಅದನ್ನ ತಗೊಂಡಾಗ ಏನ್ ಮಾಡ್ತೀಯ? ಕೊಡಮ್ಮ ಇಲ್ಲಿ. ಅಂಕಲ್, ನಾನು 1 ಲಕ್ಷ ಕೊಡ್ತೀನಿ. 1 ಲಕ್ಷ? ಗೋಲ್ಡ್ ಮರ್ಚೆಂಟ್ ಆಗಿ ನೀವೇ ಯಾಮಾರಿದೀರಾ ಅಂದ್ರೆ ಇದನ್ನ ನಾನ್ ಪಾರ್ಟಿಗೆ ಹಾಕೊಂಡು ಹೋದ್ರೆ ಗ್ಯಾರಂಟಿ ಎಲ್ರು ಯಾಮಾರ್ತಾರೆ. ಅಂಕಲ್, ಇದನ್ನ ಬೇಕೇ ಬೇಕು, ಪ್ಲೀಸ್. ಹೌದಮ್ಮ, ಈ ನೆಕ್ಲೆಸ್ ನೋಡಿದವ್ರೆಲ್ಲ ಏಮಾರೋಗ್ಬಿಡ್ತಾರೆ. ಅದಕ್ಕೆ ಯಾರಿಗೂ ಕೊಟ್ಟಿರಲಿಲ್ಲ. ಏನೋ ಇಷ್ಟಪಟ್ಬಿಟ್ಟು ನೀನು ತಗೋಬೇಕು ಅಂತಿದ್ಯಲ್ಲ, ಕೊಟ್ಬಿಡ್ತೀನಿ. ಅಲ್ಲಿ ಹೋಗಿ 1 ಲಕ್ಷ ಕೊಟ್ಬಿಟ್ಟು ಇದನ್ನ ತಗೊಂಡೋಗ್ಬಿಡು. ಓಕೆನಾ? ಅಂಕಲ್, ಯು ಆರ್ ಸೋ ಸ್ವೀಟ್. ನಮಸ್ಕಾರ ಸೇಟುಜಿ. ಚೋರ್ ಚೋರ್ ಕಳ್ಳ, ಇವನು ಕಳ್ಳ. ಬನ್ನಿ, ಇವನು ಕಳ್ಳ. ಪೊಲೀಸ್ ಯಾವ್ದು ಡೂಪ್ಲಿಕೇಟ್ ಪೊಲೀಸ್ ಹಾಕೊಂಡ್ಬಂದಿದ ತಕ್ಷಣ ನೀನ್ ಪೊಲೀಸಾ? ಟೋಪಿ ವಾಲ ನೀನು. ಒಂದ್ ನಿಮಿಷ ದುಡ್ಡು ಸೆಟ್ಲ್ ಮಾಡಕ್ಕೆ ನಾನು ಬಂದಿರೋದು. ತಗೋ 20 ಲಕ್ಷ ವಿತ್ ಬಡ್ಡಿ. ಇದೇ ತರ ನೀನ್ ಕೊಟ್ಟರೆ ರೆಸಿಪ್ಟ್ ಎಲ್ಲ ನೋಡ್ರಪ್ಪ. ರೆಸಿಪ್ಟ್ ನೋಡಿ. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಇವ್ರ ಹತ್ರ ಅಡ ಇಟ್ಟಿರೋದು. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್. ನನ್ನ ನೆಕ್ಲೆಸ್ ನನಗೆ ಕೊಡು. ನೆಕ್ಲೆಸ್? ಮರ್ಯಾದೆ ನನ್ನ ದುಡ್ಡು 20 ಲಕ್ಷ ಜೊತೆ 30 ಲಕ್ಷ ಸೇರ್ಸ್ ಕೊಡ್ಲಿಲ್ಲ ಅಂದ್ರೆ ಇವಾಗ ನಿನ್ನ ಈಗ ತಾನೆ ನನ್ನ ಕಳ್ಳ ಅಂದೆ, ಈಗ ಇನ್ನೊಬ್ಳು ಕಳ್ಳಿನ ಪೊಲೀಸ್ ಹತ್ರ ನಾಟಕ ಆಡ್ತೀನೋ? ಸೀಸ್ ಮಾಡ್ಬಿಡ್ತೀನಿ ಅಂಗಡಿನ. ಮರ್ಯಾದೆ ನನ್ನ ನೆಕ್ಲೆಸ್ ದುಡ್ಡು ತಂದು ಕೊಟ್ರೆ ಸರಿ. ದುಡ್ಡು ಪೊಲೀಸ್ ಆಫೀಸರ್ ಮೋಸ ಮಾಡ್ತೀಯ? ಪೊಲೀಸ್ ಆಫೀಸರ್ ಚೀನಿಗೆ ಮೋಸ ಮಾಡ್ತೀನಲ್ಲೇ? ಪೊಲೀಸ್ಗೆ ಮೋಸ ಮಾಡ್ತಾನೆ ಪೊಲೀಸ್. ಏನೋ ನಿನಗೆ ಜೇಮ್ಸ್ ಬಾಂಡ್ ಅಂದ್ಕೊಂಡಿದ್ಯಾ? ನಾನ್ಯಾರು ಗೊತ್ತಾ? ಪಾಂಡೆಗಳಿಗೆ ಬಾಸು, ಕನ್ನಡದ ಕೂಸು, ಅಣ್ಣ ಬಾಂಡ್ಸು. ನಮಗೆ ಚಕ್ಕ. ಏನಿದು ಏನಿದು? ಇದಿನ್ ಸರನಾ ಸೆಟ್? ಯಾಮಾರ್ಸಿದ್ದು ಯಾವ ಪಾಟು ಶೇಕ್ ಮಾಡ್ದಂಗೆ ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಾನೇನೋ ಮಾಡಲ್ಲ ಕಣೋ. ಇಲ್ಲಿ ನಿಂತಿರೋಲ್ಲ ಯಾರು ಅನ್ಕೊಂಡೆ? ಇವರೆಲ್ಲ ಯಾರು ಅನ್ಕೊಂಡೆ? ಸತ್ತೋಗಿರೋ ಪ್ರಜೆಗಳು ಅನ್ಕೊಂಡ್ಯಾ? ಇಲ್ಲ ಕಣೋ, ಗ್ರೇಟ್ ಇಂಡಿಯನ್ಸ್, ಭಾರತದ ಸತ್ತು ಪ್ರಜೆಗಳು. ಅದು ಒಬ್ಬ ಪೊಲೀಸ್ ಆಫೀಸರ್ಗೆ, ಗ್ರೇಟ್ ಪೊಲೀಸ್ ಆಫೀಸರ್ಗೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ಕಣ್ ತೋರಿಸ್ತೀಯನೋ? ಅದು ಒಬ್ಬ ಅಮಾಯಕ ಶೀಲವಂತೆ ಭಾರತೀಯ ನಾರಿ ಕೈ ಹಿಡ್ಕೊಂಡು ನಾಯಿ ತರ ಹೇಳಿದ್ಯಾ? ಇದೇ ತರ ಒಂದು ಇನ್ಸಿಡೆಂಟ್ ಪರದೇಶದಲ್ಲಿ ನಡೆದಿತ್ತು ಅನ್ಕೋ, ಬೇರೆ ದೇಶದಲ್ಲಿ ನಡೆದಿತ್ತು ಅನ್ಕೋ, ಅವರೆಲ್ಲ ಅವರ ಕೆಲಸ ಹೊರಟೋಗಿರೋರು. ಅದೇ ಇಂಡಿಯನ್ಸ್ ಸತ್ ಪ್ರಜೆಗಳು. ಇವ್ರಿಗೇನ್ ತರಿಯ ಕೆಲಸ ಎಲ್ಲ ನೋಡ್ತಾ ಇರ್ತೀರ ಅನ್ಕೊಂಡ್ಯಾ?
ಇವರೆಲ್ಲ ನಿನ್ನ ಚಿಂದಿ ಚಿಂದಿ ಉಡಾಯಿಸಕ್ ನೋಡ್ತಾ ನಿಂತಿದ್ದಾರೆ. ನನ್ನ ಮಗನೇ, ನಿನ್ನ ಹತ್ರ ಒಂದು ಬಂದೂಕಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಸತ್ಪ್ರತಿಗಳು ಸುಮ್ಮನೆ ಇರ್ತಾರೆ ಅನ್ಕೋಬೇಡ ಕಣೋ. ನಿನಗೆ ಗೊತ್ತಿಲ್ಲ ನೋಡು, ನೀನೇನ ಜಾಸ್ತಿ ಗೊತ್ತೇ ಅನ್ಕೋ. ಅವ್ನು ನಿನ್ ತಲೆ ಹೊಡಿಯೋಕೋಸ್ಕರ ಕಾಯ್ಕೊಂಡಿರ್ತಾನೆ ನೋಡು. ಅಕಸ್ಮಾತ್ ಕಬ್ಬಳಿ ಕುಡಿದ ಅನ್ಕೋ, ನೋಡು ಕೋಪ ನೋಡು, ಅವ್ನ ನಿನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಇಂಥ ಕಣ್ಣನ ಮಕ್ಕಳಿಗೆ ಪಬ್ಲಿಕ್ ಅಲ್ಲಿ ಅನಂತ ಪೊಲೀಸರು ಅವಮಾನ ಮಾಡ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಒಳ್ಳೆ ಚಿಂತೆ ಉಡಾಯಿಸಿ ಹೋಗಿ. ಇನ್ಮೇಲೆ ಜೀವನದಲ್ಲಿ ಯಾವತ್ತು ನಂಗೆ ಕಳ್ಳಂಪಾಟ ಹಾಕಲ್ಲ ಕಣ. ಏನೋ ಇದು ಬಸ್ಸಾಗಿ ರೇಂಜು. ಇನ್ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ರಾಮಾಯಣ ರಾಗೋ ಏನು ಅಂತ. ಬಸ್ ಮುದ್ದಿಲ್ಲ.